ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಗುರುವಾರ ಇವತ್ತು ರಾಯರ ವಾರನ ನಾನು ಪ್ರತಿ ವಾರ ಮಾಡೇ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ರಾಯರ ಪೂಜೆ ಮಾಡೋದನ್ನು ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ. ರಾಯರ ಪೂಜೆ ಮಾಡೋಕ್ಕಾಗೋದಿಲ್ಲ ಅನ್ನೋ ಟೈಮ್ ಬಂದಾಗ ಮಾತ್ರ ಆವತ್ತಿನ ದಿನ ವಾರ ಬಿಡ್ತೀನಿ ಅಷ್ಟೇ. ಎಷ್ಟೇ ಹುಷಾರಿಲ್ಲ ಅಂದರೂ ನನಗೆ ಎಷ್ಟೇ ಟೈಮು ಒತ್ತಡ ಇದ್ದರೂ ಸಹ, ನನಗೆ ಬ್ಯುಸಿ ಇದ್ದರೂ ಸಹ ನಾನು ರಾಯರ ಪೂಜೆ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಪ್ರತಿ ದಿನ ಆಗಿರ್ಬೋದು, ಇಲ್ಲ ಗುರುವಾರ ಆಗಿರ್ಬೋದು. ಗುರುವಾರ ಅಂತಂದರೆ ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ನನಗೆ ವೀಡಿಯೋಸು ಸರಿಯಾಗಿ ಹಾಕೋಕ್ಕಾಗ್ತಿಲ್ಲ. ಯಾಕೆಂತಂದರೆ ಕೆಲಸದ ಒತ್ತಡ ಜಾಸ್ತಿ ಇದೆ. ಬೆಳಗ್ಗೆ ಬೇಗನೆ ಹೋಗಬೇಕು, ಸಂಜೆ ಬರೋದೇ ನಾನು 8-8:30 ಆಗೋಗುತ್ತೆ. ಹಾಗಾಗಿ ನನಗೆ ಸರಿಯಾಗಿ ವೀಡಿಯೋ ಮಾಡೋದಕ್ಕೂ ಆಗ್ತಿಲ್ಲ, ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೂ ಆಗ್ತಿಲ್ಲ. ಏಕೆಂತಂದರೆ ಕೆಲಸದ ಒತ್ತಡ ಅಷ್ಟು ಇದೆ ನನಗೆ. ಹೊರ್ಗಡೆ ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡು ಮನೆಗೆ ಬಂದರೆ ನನಗೂ ಸಾಕಾಗ್ಬಿಟ್ಟಿರುತ್ತೆ. ಮನೆಯಲ್ಲಿ ಕೆಲಸಗಳಿರುತ್ತೆ, ಮಕ್ಕಳು ಕಾಲೇಜ್ಗೆ ಹೋಗ್ತಾರೆ. ಹಂಗಾಗಿ ಮನೆಯಲ್ಲಿ ಯಾರೂ ಇರೋದಿಲ್ಲ. ಕೆಲಸ ನನಗೆ ಯಾರು ಅಷ್ಟೇ ಎಲ್ಪ್ ಮಾಡಿಕೊಡೋ ಅಂಥವ್ರು ಯಾರೂ ಇಲ್ಲ. ಮನೆಯಲ್ಲೂ ಕೆಲಸ ಮಾಡಿ ಹೊರಗಡೆನೂ ಕೆಲಸ ಮಾಡೋದು ಅಂತಂದರೆ ತುಂಬಾ ಸಾಕಾಗುತ್ತೆ. ಹಿಂಗಾಗಿ ನಾನು ತುಂಬ ಬ್ಯುಸಿ ಇರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಸಂಜೆ ಲೇಟಾಗಿ ಬಂದು ಮನೆಯಲ್ಲಿ ಕೆಲಸ ಜಾಸ್ತಿ ಇರೋದ್ರಿಂದ ನನಗೆ ಸ್ವಲ್ಪ ಹುಷಾರು ತಪ್ಪಿದೆ ನನಗೆ. ಹಾಗಾಗಿ ಸರಿಯಾಗಿ ವೀಡಿಯೋಸು ಮಾಡೋಕ್ಕಾಗ್ತಿಲ್ಲ. ಏಕೆ ಅಂತಂದರೆ ನಾವು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀವಿ ಅಂತಂದರೆ ಏನಾದರೂ ಒಂದು ಅಚ್ಚು ಮಾಡಬೇಕು ಅಂತಲೇ ನಾವು ಹೋಗ್ತಿರ್ತೀವಿ. ಏಕೆ ಅಂತಂದರೆ ಹಿಂದೆ ನಮ್ಮ ಕಷ್ಟ ಯಾವ್ಯಾವ ಥರ ಇರುತ್ತೆ, ಇವಾಗ ಯಾವ ಥರ ನಮ್ಮ ಕಷ್ಟ ಇರುತ್ತೆ, ಅದ್ರ ಜೊತೆಲೆಲ್ಲ ರಾಯರು ಇರ್ತಾರೆ. ನಾವು ರಾಯರನ್ನ ಎಷ್ಟು ಬಲವಾಗಿ ನಂಬ್ತೀವೋ ರಾಯರು ನಮ್ಗೆ ಅಷ್ಟು ಒಳ್ಳೇದು ಮಾಡ್ತಿರ್ತಾರೆ. ನನಗೆ ಸಾಕಾಗ್ತಿದೆ, ನನಗೆ ಮಾಡೋಕ್ಕಾಗ್ತಿಲ್ಲ, ಮನೆಯಲ್ಲೂ ಮಾಡಿ ಹೊರ್ಗಡೆನೂ ಮಾಡಬೇಕು, ಯಾಕಪ್ಪ ಮಾಡಬೇಕು ಅಂತ ನನಗೆ ಯಾವತ್ತೂ ಸಹ ಅನಿಸೋದಿಲ್ಲ. ನನಗೆಷ್ಟೇ ಸಾಕಾದರೂ, ಎಷ್ಟೇ ನನಗೆ ಹುಷಾರಿಲ್ಲ ಅಂತಂದರೂ ರಾಯರು ಪೂಜೆ ಮಾಡೋದು, ನಾನು ಹೊರಗಡೆ ಹೋಗಿ ದುಡಿಯೋದನ್ನು ಮಾತ್ರ ನಾನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋದಿಲ್ಲ. ಏಕೆ ಅಂತಂದರೆ ನಾವು ಮಾಡೋ ಕೆಲಸ ಕಾರ್ಯದಲ್ಲಿ ಭಗವಂತನ ನೋಡಬೇಕು ಅಂತ ಹೇಳ್ತಾರೆ. ನಾವೆಷ್ಟು ಸತ್ಯ ಧರ್ಮ ಒಳ್ಳೆ ದಾರಿನಲ್ಲಿರ್ತೀವೋ ಅಲ್ಲಿ ಭಗವಂತ ಇರ್ತಾನೆ. ನಾವು ಕಷ್ಟಪಟ್ಟು ಬೆವರು ನೀರು ಸುರಿಸಿ ಎಲ್ಲಿ ದುಡಿತೀವೋ ಅಲ್ಲಿ ದೇವ್ರು ಇರ್ತಾನೆ. ನಾವು 10 ರೂಪಾಯಿ ದುಡಿಯೋಕ್ಕೆ ನಾವು ನಿರೀಕ್ಷೆ ಮಾಡಿದ್ರೆ ಭಗವಂತ 100 ರೂಪಾಯಿ 1000 ರೂಪಾಯಿ ಕೊಡ್ತಾನೆ. ಇದು ಎಲ್ರಿಗೂ ಸಹ ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ. ಆದರೆ ಪ್ರತಿ ವಾರ ನಾನು ರಾಯರ ಪೂಜೆ ಮಾಡೋದು ಮತ್ತು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗೋದು ನಾನು ತಪ್ಪಿಸ್ಕೊಳ್ಳೋದಿಲ್ಲ. ಇವತ್ತು ರಾಯರ ಮಠದಲ್ಲಿ ಹಾಲಿನ ಅಭಿಷೇಕ ಇತ್ತು. ಏನು ಅಂತಂದರೆ ಯಾರಿಗೋ ಕೋರಿಕೆ ಇತ್ತಂತೆ, ಅವ್ರಿಗೆ ಒಳ್ಳೆಯದಾಗಿದೆ. ಹಂಗಾಗಿ 50 ಲೀಟ್ರ್ ಹಾಲಿನಲ್ಲಿ ರಾಯರು ಬೃಂದಾವನಕ್ಕೆ ಅಭಿಷೇಕ ಮಾಡ್ತಿದ್ರು. ತುಂಬ ಖುಷಿಯಾಯಿತು ನನಗೆ. ಅವ್ರದ್ದು ಏನು ಕೋರಿಕೆ ಇತ್ತು ಅಂತ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಅವರು 50 ಲೀಟ್ರ್ ಹಾಲಿನಲ್ಲಿ ಅಭಿಷೇಕ ಮಾಡಿಸ್ತಿದ್ದಾರೆ ಅಂದರೆ ಯೋಚನೆ ಮಾಡಿ, ಅವ್ರಿಗೆ ಎಂಥ ದೊಡ್ಡ ಮೊತ್ತದಲ್ಲಿ ರಾಯರು ಒಳ್ಳೇದು ಮಾಡಿದ್ದಾರೆ ಅಂತ. ಅವರು ತುಂಬ ಬಡತನದಲ್ಲಿ ಇದ್ದಂಥವ್ರು, ತುಂಬ ಕಷ್ಟದಲ್ಲಿ ಇದ್ದಂಥವ್ರು ಅಂತೆ. ಆದರೆ ರಾಯರನ್ನ ಬಲವಾಗಿ ನಾವು ನಂಬಿದ ಮೇಲೆ ರಾಯರು ನಮ್ಮ ಕೋರಿಕೆ ಈಡೇರಿಸಿದ್ದಾರೆ. ಹಂಗಾಗಿ ಇದು ಒಂದು ಚಿಕ್ಕ ಕಾಣಿಕೆ ರಾಯರಿಗೆ ನಾವು ಮಾಡಿಸ್ತಾ ಇರೋದು ಅಂತ ಅವ್ರು ಹೇಳ್ತಿದ್ರು. ರಾಯರ ಅಭಿಷೇಕ ಮಾಡೋದನ್ನು ನಮಗೆ ನೋಡೋಕ್ಕಾಗಲಿಲ್ಲ. ಯಾಕೆಂತಂದರೆ 1 ಅವರ್ ನಾವು ಅಲ್ಲಿ ಇದ್ದಿದ್ದು. 7 ಗಂಟೆಗೆ ನಾನು ಹೋಗಿದ್ದು, 8 ಗಂಟೆ ಗಂಟ ಇದ್ವಿ. ಅಭಿಷೇಕ ಶುರು ಮಾಡಲಿಲ್ಲ. ಏಕೆಂತಂದರೆ ಅಭಿಷೇಕ ಮಾಡಿಸೋವಂಥವ್ರು ಅವ್ರ ಫ್ಯಾಮಿಲಿಲೆಲ್ಲ ಬರಬೇಕಲ್ಲ, ಹಂಗಾಗಿ ಸ್ವಲ್ಪ ಲೇಟಾಯಿತು. ನಾನು ಇಲ್ಲೇ ಕಾಯ್ಕೊಂಡು ಕೂತ್ಕೊಂಡ್ರೆ ಮತ್ತು ಮನೆಗೆ ಹೋಗಿ ನಾಷ್ಟ ಮಾಡಬೇಕು, ಮಕ್ಳುಗಳು ಕಾಲೇಜ್ಗೆ ಹೋಗ್ತಾರೆ, ಹಾಗಾಗಿ ಲೇಟಾಗುತ್ತೆ. ಮತ್ತು ನಾನು ಕೆಲ್ಸಕ್ಕೆ ಹೋಗಬೇಕು. ಇವತ್ತು ಸ್ವಲ್ಪ ಲೇಟಾಗೆ ಹೋದೆ ನಾನು. ಡೈಲಿ ಬೆಳಗ್ಗೆ 7:30 8 ಗಂಟೆಗೆ ನಾನು ಮನೆ ಬಿಡುವಂಥದ್ದು. ಅಂಥದ್ರಲ್ಲಿ ಇವತ್ತು ಸ್ವಲ್ಪ 8:30ಗೆ ನಾನು ಹೋಗಿದ್ದಂಥದ್ದು. ನೈಟ್ ಬರೋದೇ ನಾನು 8-8:30 ಆಗುತ್ತೆ. ಇಷ್ಟರ ಮಧ್ಯೆ ನಾನು ವೀಡಿಯೋಸ್ ಮಾಡೋಕ್ಕಾಗಲಿ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲಿ ಆಗ್ತಿಲ್ಲ. ನಿಮ್ಮ ಕಮೆಂಟ್ಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂತಂದರೆ ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ, ಬೇಜಾರು ಮಾಡ್ಕೊಬೇಡಿ. ಏಕೆ ಅಂತಂದರೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನನ್ನ ಹತ್ರ ನೀವು ಹೇಳ್ಕೊತೀರ. ನಾನು ನಿಮಗೆ ತೆಂಗಿನಕಾಯಿ ಸಂಕಲ್ಪ ಆಗಿರ್ಬೋದು, ಇಲ್ಲ ಚೀಟಿ ಬರೆದಿಟ್ಟು ರಾಯರಿಗೆ ಗುರುವಾರ ಸಂಕಲ್ಪ ಪೂಜೆ ಮಾಡೋದಾಗಿರ್ಬೋದು, ಇದನ್ನು ನಾನು ಹೇಳಿದ್ನಲ್ಲ ಅದನ್ನು ನೀವು ಮಾಡ್ತಾಯಿದ್ದೀರಾ. ಅದರಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದಾಗ ನೀವು ಕಮೆಂಟ್ ಹಾಕ್ತೀರ. ಆ ಕಮೆಂಟ್ ನೋಡಿ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂತಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ವೀಡಿಯೋದಲ್ಲಿ ನಾನು ಎಲ್ಲವನ್ನು ಸಹ ಹೇಳಿರ್ತೀನಿ. ನೀವು ವೀಡಿಯೋದಲ್ಲಿ ಒಂದು ಸತಿ ಚೆಕ್ ಮಾಡಿ, ನಿಮಗೆ ಕ್ಲಾರಿಟಿ ಸಿಕ್ಕುತ್ತೆ. ನಾನು ಕಮೆಂಟನ್ನು ಚೆಕ್ ಮಾಡಿದ್ರೆ ಖಂಡಿತ ರಿಪ್ಲೈ ಮಾಡ್ತೀನಿ. ಆದರೆ ಕಮೆಂಟ್ ಚೆಕ್ ಮಾಡಿ ಅದಕ್ಕೆ ರಿಪ್ಲೈ ಮಾಡುವಷ್ಟು ನನಗೆ ಟೈಮ್ ಇಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಇನ್ಮೇಲೆ ನಾನು ಕರೆಕ್ಟಾಗಿ
ನೀಟಾಗಿ ವೀಡಿಯೋಸ್ ಹಾಕ್ತೀನಿ. ಎಷ್ಟೇ ಒತ್ತಡ ಇದ್ರೂ ಪರವಾಗಿಲ್ಲ, ನನಗೆಷ್ಟೇ ಸ್ಟ್ರೆಸ್ ಇದ್ರೂ ಪರವಾಗಿಲ್ಲ, ನಾನು ಕಂಪ್ಲೀಟಾಗಿ ನನ್ನ ವೀಡಿಯೋಸು ಬರ್ತಾ ಇರುತ್ತೆ. ಏಕೆಂತಂದರೆ ರಾಯರಿದ್ದಾರೆ ನನ್ನ ಜೊತೇಲಿ, ನಾನು ಆಗೋದೇ ಇಲ್ಲ ಅನ್ನೋ ಕೆಲಸನೂ ಸಹ ರಾಯರು ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಕೆಲಸ ಮಾಡೋದಿಲ್ವ, ಖಂಡಿತ ನನಗೆ ಅನುಗ್ರಹ ಮಾಡೇ ಮಾಡ್ತಾರೆ. ನನ್ನ ತಂದೆ ರಾಯರಿದ್ದಾರೆ. ನಾವು ರಾಯರನ್ನ ಎಷ್ಟು ನಾವು ಬಲವಾಗಿ ನಂಬ್ತೀವೋ ನಮ್ಮ ಜೀವನದಲ್ಲಿ ರಾಯರು ಅಷ್ಟೇ ಇರ್ತಾರೆ. ನಮಗೀಗ ಏನೋ ಮಕ್ಕಳಿಗೆ ಕಾಲೇಜ್ಗೆ ಫೀಸ್ ಕಟ್ಟಬೇಕು ಅಂತ ಏನೋ ಒಂದು ಒತ್ತಡ ಇರುತ್ತೆ, ಇಲ್ಲ ಏನೋ ಬೇರೆ ಬೇರೆ ಪ್ರಾಬ್ಲಮ್ ಇರುತ್ತೆ, ದುಡ್ಡಿನ ಸಮಸ್ಯೆ ಇರುತ್ತೆ. ಹಂಗಾಗಿ ನಾವು ರಾಯರ ಹತ್ರ 2 ತುಪ್ಪು ದೀಪ ಹಚ್ಬಿಟ್ಟು, ನಾವು ರಾಯರೇ ನೀವಿಲ್ವಾ ತಂದೆ, ನನಗೆ ಈ ಥರ ಸಮಸ್ಯೆ ಇದೆ, ನಾನು ಯಾರನ್ನೂ ಕೇಳೋದಕ್ಕಾಗ್ತಿಲ್ಲ. ಏಕೆ ಅಂತಂದರೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ನಿಮ್ಮನ್ನು ನಾನು ನಂಬಿದ್ದೀನಿ, ಹೇಗಾದರೂ ದಾರಿ ತೋರಿಸಿ, ನನಗೆ ಹಣ ಸಹಾಯ ಒದಗಿಸ್ಕೊಡಿ ಭಗವಂತ ಅಂತಂದರೆ ಖಂಡಿತ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮಗೆ ಹಣ ಸಹಾಯ ಅನ್ನೋದು ರಾಯರು ಒದಗಿಸ್ಕೊಟ್ಟೇ ಕೊಡ್ತಾರೆ. ಇದು ಎಲ್ರಿಗೂ ಸಹ ಅನುಗ್ರಹ ಮಾಡಿರ್ತಾರೆ. ಆದರೆ ಕೆಲವ್ರಿಗೆ ಮಾತ್ರ ರಾಯರು ಅನುಗ್ರಹ ಮಾಡ್ತಿಲ್ಲ ಅಂತ ನೀವು ತುಂಬಾ ನೊಂದ್ಕೋತೀರ. ಇಲ್ಲ, ರಾಯರು ನಿಮ್ಮನ್ನು ಪರೀಕ್ಷೆ ಮಾಡ್ತಿರ್ತಾರೆ. ನೀವು ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ರಾಯರು ಖಂಡಿತ ಯಾರನ್ನೂ ಕೈ ಬಿಡೋದಿಲ್ಲ, ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಆದರೆ ಆ ಪರೀಕ್ಷೆಯಲ್ಲಿ ನಾವು ಸೋಲೋದಕ್ಕೆ ಹೋಗಬಾರ್ದು. ದೃಢವಾಗಿ ರಾಯರನ್ನ ನಂಬಬೇಕು. ಕಷ್ಟ ಬಂತು ಅಂತ ಯಾವುದೇ ಕಾರಣಕ್ಕೂ ಕುಗ್ಗೋದಕ್ಕೆ ಹೋಗಬಾರ್ದು. ನಾವು ಎಷ್ಟು ಸೋಲ್ತೀವೋ, ಕುಗ್ಗುತ್ತೀವೋ, ಅಯ್ಯೋ ನನ್ನ ಕೈಲಿ ಆಗೋದಿಲ್ಲಪ್ಪ, ಈ ಕಷ್ಟ ಎದುರಿಸೋಕ್ಕಾಗೋದಿಲ್ಲ, ಈ ಸಮಸ್ಯೆ ಯಾವಾಗ ದೂರ ಆಗುತ್ತೋ ಅಂತ ನಾವು ಕಷ್ಟಗಳಿಗೆ ಹೆದರ್ಕೋತೀವೋ, ಕಷ್ಟಗಳು ನಮ್ಮನ್ನು ಎದುರಿಸ್ಕೊಂಡು ಹಿಂಬಾಲಿಸ್ತವೆ, ನಮ್ಮನ್ನು ಸುತ್ತಕೊಳ್ಳುತ್ತವೆ ಅವು. ಹಾಗಾಗಿ ಕಷ್ಟಗಳಿಗೆ ಹೆದರಬಾರ್ದು. ನನ್ನ ಜೊತೆ ರಾಯರಿದ್ದಾರೆ. ನೀವು ರಾಯರ ಮುಂದೆ ಕೂತ್ಕೊಳ್ಳಿ, ನೀವು ದೀಪ ಹಚ್ಚಿ ರಾಯರ ಮುಂದೆ ಕಣ್ಣು ಮುಚ್ಚಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಕಷ್ಟ ಕೋರಿಕೆ ಏನಿದೆಯೋ ಅದನ್ನೆಲ್ಲ ರಾಯರ ಪಾದಕ್ಕೆ ಹಾಕಿ. ರಾಯರು ಕೇಳಿಸ್ಕೋತಾರೆ, ನಿಮ್ಮ ಕಷ್ಟಕ್ಕೆ ಅನುಗ್ರಹ ಮಾಡೇ ಮಾಡ್ತಾರೆ. ಏಕೆ ಅಂತಂದರೆ ನಾವು ಬೇರೆ ದೇವ್ರನ್ನ ನಂಬ್ತೀವಿ, ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲನೂ ಸಹ ಮಾಡ್ತೀವಿ. ಈಗ ನಮ್ಗೆ ಒಳ್ಳೇದಾಗಲಿ ಅಂತ ಹರಕೆನೂ ಕಟ್ಕೋತೀವಿ. ಆದರೆ ಕೆಲವು ದೇವ್ರುಗಳು ಬೇಗ ಅನುಗ್ರಹ ಮಾಡ್ತಾರೆ, ಕೆಲವರು ಬೇಗ ಅನುಗ್ರಹ ಮಾಡೋಕ್ಕಾಗೋದಿಲ್ಲ. ಆದರೆ ರಾಯರು ಆ ಥರ ಅಲ್ಲ, ನಾವು ಕೇಳಿದ ತಕ್ಷಣ ನಮಗೆ ಅನುಗ್ರಹ ಮಾಡ್ತಾರೆ. ನಮಗಿದು ಆಗೋದಿಲ್ಲ ತಂದೆ, ಏನು ಮಾಡೋದು, ನಿಮ್ಮ ಮೇಲೆ ಭಾರ ಹಾಕಿದ್ದೀನಿ ಅಂತಂದಾಗ ಆ ಕೆಲಸನ ಮಾಡಿ ತೋರಿಸ್ತಾರೆ. ಅದು ನಮ್ಮ ಕೈಲೇ ಮಾಡಿಸ್ತಾರೆ ರಾಯರು. ನಿನ್ನ ಕೈಲಿ ಆಗುತ್ತೆ, ನೀನು ಮಾಡ್ತೀಯ, ನೀನೇ ಮಾಡ್ತೀಯ, ನಿನಗೆ ನಾನು ಶಕ್ತಿ ಕೊಡ್ತೀನಿ ಅಂತ ನಮ್ಮ ಕೈಲಿ ಆ ಕೆಲಸನ ಮಾಡಿಸ್ತಾರೆ. ನಮ್ಗೆ ಎಂಥ ಸಮಸ್ಯೆ ಇದ್ರೂ ಪರವಾಗಿಲ್ಲ, ಆ ಸಮಸ್ಯೆನ ರಾಯರು ದೂರ ಮಾಡ್ತಾರೆ. ನಾನು ರಾಯರ ಮಠಕ್ಕೆ ಹೋದರೆ ಬರೀ ರಾಯರಿಗೆ ಸೇವೆ ಮಾಡಿ ನಾನು ಬರೋದಿಲ್ಲ. ಅಲ್ಲಿ ಬರ್ತಾರಲ್ಲ ಜನಗಳು, ಅವ್ರನ್ನೆಲ್ಲ ನಾನು ಕೇಳ್ತೀನಿ. ನಾನು ಕೇಳಿದಾಗ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಅನ್ನೋದು ಇರುತ್ತೆ. ಯಾರಿಗೆ ಒಳ್ಳೇದಾಗ್ತಿರುತ್ತೆ, ಯಾರಿಗೆ ನನಗಿನ್ನೂ ಒಳ್ಳೇದಾಗ್ತಿಲ್ಲ ಅಂತ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಹೇಳ್ತಾರೆ. ಆದರೆ ಯಾರು ಅಷ್ಟೇ ಜಾಸ್ತಿ ನನಗೆ ಒಳ್ಳೇದಾಗ್ತಿಲ್ಲ ಅಂತ ಯಾರೂ ಹೇಳೋದೇ ಇಲ್ಲ. ರಾಯರು ನಂಬೋದಕ್ಕೆ ಮುಂಚೆ ನನಗೆ ಕಷ್ಟ ಇತ್ತು. ಆದರೆ ರಾಯರನ್ನ ನಂಬಿ ರಾಯರ ಮಟ್ಟಕ್ಕೆ ಬಂದು ತುಪ್ಪು ದೀಪ ಬೆಳಗಿ ಹೆಜ್ಜೆ ನಮಸ್ಕಾರ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಕಷ್ಟ ಎಲ್ಲ ಭಗವಂತ ದೂರ ಮಾಡಿದ್ದಾರೆ. ನನ್ನ ಜೀವ ಇರೋ ತನಕ ರಾಯರನ್ನ ನಾನು ಬಿಡೋದಿಲ್ಲ ಅಂತ ಸುಮಾರು ಜನ ಹೇಳ್ತಾರೆ ಈ ಮಾತನ್ನು. ಏಕೆಂತಂದರೆ ಆ ಮಾತು ಕೇಳಿ ನನಗೂ ಖುಷಿಯಾಗುತ್ತೆ. ಆ ಸ್ಥಾನದಲ್ಲೂ ನಾನು ಕೂಡ ಇದ್ದೀನಿ. ಯಾಕಪ್ಪ ಅಂತಂದರೆ ರಾಯರಿದ್ದಾರೆ, ರಾಯರನ್ನ ನಂಬಬೇಕು, ರಾಯರ ಮೇಲೆ ಭಾರ ಹಾಕಬೇಕು. ನಾವು ರಾಯರನ್ನ ಬಲವಾಗಿ ನಂಬಿಡ್ತು ಅಂತಂದರೆ ಯಾವುದಾದ್ರೂ ಒಂದು ಕಡೆಯಿಂದ ನಮಗೆ ಒಳ್ಳೇದು ಮಾಡೋದಕ್ಕೆ ಯಾರನ್ನಾರೋ ಒಬ್ಬರನ್ನ ಕಳಿಸ್ಕೊಡ್ತಾರೆ. ಮನುಷ್ಯನ ರೂಪದಲ್ಲೇ ಭಗವಂತ ಬರೋದು. ಈಗ ದೇವರೇ ಬಂದು ನಮಗೆ ದುಡ್ಡು ಕೊಡೋದಾಗಲಿ, ನಮ್ಗೆ ಒಳ್ಳೇದು ಮಾಡೋಕ್ಕಾಗಲಿ ದಾರಿ ತೋರಿಸೋದಿಲ್ಲ. ಜನದ ಮುಖಾಂತರ, ಅಂದರೆ ನಮ್ಗೆ ಯಾರು ಹತ್ರವಾಗಿರ್ತಾರೋ, ನಮ್ಗೆ ಯಾರು ಕ್ಲೋಸ್ ಇರ್ತಾರೋ ಅವ್ರ ಮುಖಾಂತರನೇ ರಾಯರು ನಮಗೆ ಒಳ್ಳೇದು ಮಾಡಿಸೋವಂಥದ್ದು. ಇದು ಸುಮಾರು ಜನಕ್ಕೆ ರಾಯರು ಈ ಥರ ಪವಾಡ ಅನ್ನೋದನ್ನು ಮಾಡಿದ್ದಾರೆ. ಅದರಲ್ಲಿ ನಾನು ಒಬ್ಬಳು. ಹಿಂದೆ ನಮಗೆ ಕಷ್ಟ ಇದ್ದಾಗ ರಾಯರ ಮುಂದೆ ಕೂತ್ಕೊಂಡು ನಾನು ಎಷ್ಟು ಅಳ್ತಿದ್ದೆ ಅಂತಂದರೆ, ಎಷ್ಟು ನೋವು ಪಡ್ತಿದ್ದೆ ಅಂತಂದರೆ, ನಾನು ಇಡೀ ದಿವಸ ಊಟ ಮಾಡ್ತಿರ್ಲಿಲ್ಲ, ಕಣ್ಣೀರಲ್ಲೇ ನಾನು ಕೈ ತೊಳಿತಿದ್ದೆ, ಅಷ್ಟು ಅಳ್ತಿದ್ದೆ ನಾನು. ಹಿಂದೆ ಕಷ್ಟನೆಲ್ಲ ನೆನೆಸ್ಕೊಂಡ್ರೆ ನನಗೆ ಇವಾಗ ಆಶ್ಚರ್ಯ ಆಗುತ್ತೆ. ಅಂಥ ಕಷ್ಟ ಇತ್ತು, ಅಂಥ ನೋವಿತ್ತು ನನಗೆ, ಅಂಥ ಸಮಸ್ಯೆ ಇತ್ತು. ಆ ಸಮಸ್ಯೆನೆಲ್ಲ ಹೇಗೆ ದೂರ ಮಾಡಿದ್ರು ಭಗವಂತ ನನಗೆ ಗೊತ್ತಾಗ್ತಿಲ್ವಲ್ಲ. ಒಂಥರ ತರಗೆಲೆ ಗಾಳಿ ಬಂದರೆ ತೂರ್ಕೊಂಡು ಹೋಗುತ್ತಲ್ಲ, ಆ ಥರ ನನ್ನ ಕಷ್ಟಗಳೆಲ್ಲ ತೂರ್ಕೊಂಡು ಹೊರಟೋದ್ವು. ಕ್ಷಣಾಂತರದಲ್ಲಿ ನನ್ನ ಕಷ್ಟಗಳೆಲ್ಲ ತೂರ್ಕೊಂಡು ಹೊರಟೋದ್ರು. ಹಂಗಾಗಿ ನನಗೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಎಷ್ಟೇ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಎದ್ದೊಳಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ರಾಯರೇ ನನಗಾಗ್ತಿಲ್ಲ ರಾಯರೇ, ಬೆಳಗ್ಗೆ ನೀವೇ ಎಚ್ಚರ ಮಾಡಬೇಕು, ಬೆಳಗ್ಗೆ ನಿಮ್ಮ ಸೇವೆ ಮಾಡೋದಕ್ಕೆ ನನಗೆ ಶಕ್ತಿ ನೀವು ಕೊಡಬೇಕು ಅಂತ ನಾನು ಬುಧವಾರ ನೈಟು ನಾನು ಆ ರೀತಿ ಅಂದ್ಕೊಂಡು ನಾನು ಮಲ್ಕೊಂಡ್ರೆ ಬೆಳಗ್ಗಿನ ಜಾವ 2:30 3 ಗಂಟೆಗೆ ನನಗೆ ಎಚ್ಚರ ಆಗುತ್ತೆ. ಮತ್ತು ನನ್ನ ಕೈ ಕಾಲಿಗೆ ಶಕ್ತಿ ಕೊಡ್ತಾರೆ ಭಗವಂತ. ನನಗೆಷ್ಟು ಕೆಲಸ ಮಾಡ್ತೀನಿ, ಎಷ್ಟು ರಾಯರಿಗೆ ಸೇವೆ ಮಾಡ್ತೀನಿ ಅಂತಂದರೆ ನನಗೆ
ಅನಿಸುತ್ತಾ ಹಿಂದೆ ನಾನು ನೈಟು ಮಲ್ಕೋಬೇಕಾದ್ರೆ ಎಷ್ಟು ನನಗೆ ಸುಸ್ತಾಗ್ತಿತ್ತು, ಬೆಳಿಗ್ಗೆ ಎದ್ದೇಳೋಕ್ಕಾಗೋದಿಲ್ಲಪ್ಪ ಅಂತ ಅನಿಸೋದು. ಆದರೆ ಬೆಳಗ್ಗೆ ಎದ್ದರೆ ನನಗೆಷ್ಟು ಎನರ್ಜಿ ಇದೆ, ಎಷ್ಟು ರಾಯರು ನನಗೆ ಶಕ್ತಿ ಕೊಟ್ಟಿದ್ದಾರೆ ಅಂತ ನಾನು ರಾಯರ ಹತ್ರ ನಾನು ಕೇಳ್ಕೊತೀನಿ. ಏಕೆ ಅಂತಂದರೆ ರಾಯರು ನನಗೆ ಅಷ್ಟು ನನಗೆ ಅನುಗ್ರಹ ಮಾಡ್ತಿದ್ದಾರೆ. ನನಗೆ ಅಂತಲ್ಲ, ಸುಮಾರು ಜನಕ್ಕೆ, ಸಾಕಷ್ಟು ಜನಕ್ಕೆ, ನಿಮಗೂ ಕೂಡ ಅನುಗ್ರಹ ಮಾಡೇ ಮಾಡ್ತಾರೆ. ನಾವು ರಾಯರನ್ನ ನಂಬಬೇಕು ಬಲವಾಗಿ. ನಮ್ಮ ಕಷ್ಟನೆಲ್ಲ ರಾಯರ ಪಾದಕ್ಕೆ ಹಾಕಬೇಕು. ಆದರೆ ರಾಯರ ಅನುಗ್ರಹ ಮಾಡೋ ತನಕ ನಾವು ಕಾಯಬೇಕು ಅಷ್ಟೇ, ದುಡ್ಕೋದಿಕ್ಕೆ ಹೋಗ್ಬಾರ್ದು. ನಾವು ರಾಯರ ಅನುಗ್ರಹ ಮಾಡಿಲ್ಲ ಅಂತ ನಾವು ರಾಯರ ಮೇಲೆ ಕೋಪ ಮಾಡ್ಕೊಳ್ಳೋದಾಗಲಿ, ಪೂಜೆ ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಕ್ಕೆ ಹೋಗ್ಬಾರ್ದು. ನಮ್ಮ ಕಷ್ಟನ ಪರೀಕ್ಷೆ ಮಾಡ್ತಿರ್ತಾರೆ ರಾಯರು. ಇವ್ರ ಕಷ್ಟನ ಎಷ್ಟು ತಡ್ಕೋತಾರೆ, ಎಷ್ಟು ತಡ್ಕೊಳ್ಳೋದಿಲ್ಲ, ಮತ್ತು ನನ್ನನ್ನು ಎಷ್ಟು ನಂಬುತ್ತಾರೆ, ಎಷ್ಟು ನಂಬೋದಿಲ್ಲ ಇವರು ಅಂತಲೂ ಸಹ ನಮ್ಮನ್ನು ದೇವ್ರುಗಳು ಪರೀಕ್ಷೆ ಮಾಡ್ತಾರೆ. ರಾಯರು ಅಂತಲ್ಲ, ಎಲ್ಲ ದೇವ್ರುಗಳು ಅಷ್ಟೇ ನಮ್ಮನ್ನು ಪರೀಕ್ಷೆ ಮಾಡೇ ನಮಗೆ ಒಳ್ಳೇದು ಮಾಡೋವಂಥದ್ದು. ಆದರೆ ಪರೀಕ್ಷೆ ಮಾಡಬೇಕಾದ್ರೆ ನಮಗೆ ಕಷ್ಟಗಳು ಬರ್ತವೆ. ಕಷ್ಟ ಅಂತ ನಾವು ಎದ್ರೋಕೆ ಹೋಗ್ಬಾರ್ದು. ಕಷ್ಟ ಜೊತೆನೇ ಭಗವಂತ ಇರ್ತಾನೆ. ಆದರೆ ಕಷ್ಟ ಅಂತ ಅಂದಾಗಲೂ ಆ ಕಷ್ಟನ ತರಗೆಲೆ ಥರ ತೋರಿಸ್ಬಿಡ್ತಾರೆ ಭಗವಂತ. ಹಂಗಾಗಿ ನಾವು ಜನ ನಂಬೋದಕ್ಕಿಂತ ಹೆಚ್ಚಾಗಿ ಭಗವಂತನ ನಂಬಬೇಕು. ಹೌದು, ಜನನೂ ನಂಬಬೇಕು. ಏಕೆ ಅಂತಂದರೆ ಕಷ್ಟಕ್ಕಾಗೋರೇ ಜನಗಳಲ್ವ. ದೇವ್ರುಗಳು ಡೈರೆಕ್ಟಾಗಿ ಬಂದು ನಮ್ಗೆ ಒಳ್ಳೇದು ಮಾಡೋಕ್ಕಾಗೋದಿಲ್ಲ, ನಮಗೆ ಒಂದು ಹಣಕಾಸು ಕೊಡೋದಿಲ್ಲ. ಜನದ ಮುಖಾಂತರನೇ ರಾಯರು ಕಳಿಸ್ಕೊಡೋ ಅಂಥದ್ದು. ಹಂಗಾಗಿ ಜನನೂ ನಂಬಬೇಕು. ಆದರೆ ಜನ ನಾವು ನಂಬೋದ್ರಿಂದ ಎಷ್ಟು ನಮ್ಗೆ ಅವರಿಂದ ಒಳ್ಳೆಯದಾಗುತ್ತೆ, ಎಷ್ಟು ಕೆಡುಕಾಗುತ್ತೆ ಅನ್ನೋದು ಯೋಚನೆ ಮಾಡಿ ಜನ ನಂಬಬೇಕು. ಜಾಸ್ತಿ ಜನ ನಂಬಿಡ್ತಾರೆ. ಅವರಿಂದ ಏನಾದರೂ ಒಂದು ಮೋಸ, ಅವರಿಂದ ಏನಾದರೂ ಒಂದು ಅವ್ರಿಗೆ ಕೆಟ್ಟದ್ದು ಆದಾಗ ತುಂಬಾ ನೋವು ಪಡ್ತಾರೆ. ಅವಾಗ ಅವ್ರ ಫ್ರೆಂಡ್ಶಿಪ್ಪು ಸಾಳಾಗುತ್ತೆ. ಒಂದು ದುಡ್ಡು ಕಾಸಿಂದ ಆಗಿರ್ಬೋದು, ಇಲ್ಲ ಒಂದು ಮಾತಿನಿಂದ ಆಗಿರ್ಬೋದು, ಜನನೂ ದೂರ ಆಗ್ತಾರೆ. ಒಂದು ಫ್ರೆಂಡ್ಶಿಪ್ಪು ದೂರ ಆಗುತ್ತೆ. ಮತ್ತು ಕಡೆ ತನಕನೂ ಅವ್ರ ಮುಖ ನೋಡಿದ್ರೆ ಇವ್ರು ಮಾತಾಡೋಲ್ಲ, ಇವ್ರ ಮುಖ ನೋಡಿದ್ರೆ ಅವ್ರು ಮಾತಾಡೋಲ್ಲ, ಈ ಥರ ಎಲ್ಲ ಆಗ್ತಿರುತ್ತೆ. ಹಾಗಾಗಿ ಜನನ ನಾವು ಎಷ್ಟು ನಂಬಬೇಕೋ ಅಷ್ಟು ನಂಬಬೇಕು. ದೇವ್ರುಗಳ್ನ ಮಾತ್ರ 100ಕ್ಕೆ 100ರಷ್ಟು ಭಗವಂತನ ನಂಬಬೇಕು. ನೀವು ಜನಗಳ ಕೈಲಿ ಕಷ್ಟ ಹೇಳ್ಕೊಳ್ಳೋದ್ರ ಬದಲು ದೇವ್ರ ಮುಂದೆ ಕೂತ್ಕೊಳ್ಳಿ. ರಾಯರ ಮುಂದೆ, ನಿಮ್ಮ ಮನೆ ದೇವ್ರ ಮುಂದೆ ಕೂತ್ಕೊಂಡು 2 ದೀಪ ಹಚ್ಬಿಟ್ಟು ನಿಮ್ಮ ಕಷ್ಟ ಎಲ್ಲ ದೇವ್ರ ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳಿ. ಇಡೀ ದಿವಸ ನೀವು ದೇವ್ರನ್ನ ಸ್ಮರಣೆ ಮಾಡಿ, ದೇವ್ರ ಸ್ಮರಣೆ ಮಾಡಿ ನೀವು ಮನಸ್ಸನ್ನ ಖಾಲಿ ಬಿಡೋದಕ್ಕೆ ಹೋಗಬೇಡಿ. ತಲೆಯಲ್ಲಿ ಯಾವುದೇ ಬೇಡದಿರೋ ಯೋಚನೆನೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ರಾಯರು ಜಪನೆ ಮಾಡಿ. ಏನಕ್ಕೆ ಕಷ್ಟಗಳು ದೂರ ಆಗೋದಿಲ್ಲ? ಖಂಡಿತ ದೂರ ಮಾಡೇ ಮಾಡ್ತಾರೆ. ನಾವು ರಾಯರನ್ನ ಎಷ್ಟು ಜಪ ಮಾಡ್ತೀವೋ ಅಷ್ಟು ಆರೋಗ್ಯ ಕೊಡ್ತಾರೆ. ನಾವು ಮನೆಯಲ್ಲಿ ರಾಯರನ್ನ ಎಷ್ಟು ಪೂಜೆ ಮಾಡ್ತೀವೋ ಮನೆಗೆ ಅಷ್ಟು ಅನುಗ್ರಹ ಮಾಡ್ತಿರ್ತಾರೆ. ಇದು ನಮಗೆ ರಾಯರು ಕೊಡೋಂಥ ಉಡುಗೊರೆ. ನಾವು ರಾಯರಿಗೆ ಅಂತ ಏನೇನು ಕೊಡೋದಿಲ್ಲ. ನಾವೇನು ರಾಯರಿಗೆ 2 ತುಪ್ಪದ ದೀಪ ಹಚ್ತೀವಿ, ತುಳಸಿ ಹಾಕ್ತೀವಿ, ಅಷ್ಟನ್ನು ಬಿಟ್ಟರೆ ನಾವು ರಾಯರಿಗೆ ಏನು ಮಾಡ್ತೀವಿ? ಏನು ಮಾಡೋಕ್ಕಾಗೋದಿಲ್ಲ. ಆದರೆ ರಾಯರು ನಮಗೆ ಕೊಡೋದು ನಾವು ಜೀವನ ಇರೋ ತನಕನೂ ಮರೆಯೋಕ್ಕಾಗೋದಿಲ್ಲ. ಆ ಥರ ಅನುಗ್ರಹನ ರಾಯರು ಮಾಡ್ತಾರೆ. ನಮ್ಮಿಂದ ರಾಯರು ಏನೇನು ಅಪೇಕ್ಷೆ ಪಡೋದಿಲ್ಲ. ಆದರೆ ರಾಯರು ಕೊಡೋವಂಥವ್ರು, ಅವ್ರು ಈಸ್ಕೊಳ್ಳೋ ಅಂಥವ್ರಲ್ಲ, ಕೊಡೋಂಥ ನನ್ನ ತಂದೆ ರಾಯರು. ಹಂಗಾಗಿ ರಾಯರಿದ್ದಾರೆ, ರಾಯರನ್ನ ಬಲವಾಗಿ ನಂಬಬೇಕು. ಅದರಲ್ಲಿ ನಾನು ಒಬ್ಬಳು ಸಂಪೂರ್ಣವಾಗಿ ರಾಯರನ್ನ ನಂಬಿದ್ದೀನಿ ನಾನು. ನನಗೆ ಇನ್ನೊಬ್ಬರು ಕಮೆಂಟ್ ಮಾಡಿದರು, ನಾನು ರಾಯರಿಗೆ ಚೀಟಿ ಬರೆದಿಟ್ಟು ತೆಂಗಿನಕಾಯಿ ಸಂಕಲ್ಪ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನನೂ ಸಂಕಲ್ಪ ಮಾಡಬೇಕಾದ್ರೆ ತೆಂಗಿನಕಾಯಿ ಅಷ್ಟು ಇಡಬೇಕಾ ಅಂತ ನೀವು ಕೇಳಿದ್ರಿ. ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇದೆ ನೋಡಿ, ಅದನ್ನು ಒಬ್ಬರು ಮಾತ್ರ ಮಾಡಿ. ಮನೆಯಲ್ಲಿ ದೊಡ್ಡವ್ರು ಯಾರಿದ್ದಾರೆ, ಇಲ್ಲ ಮಕ್ಕಳು ವಿದ್ಯೆಗೋಸ್ಕರ ಮಾಡಿಸ್ತಿದ್ದೀರಾ, ಅದನ್ನು ಮಕ್ಳ ಕೈಲಿ ಮಾಡಿಸಿ, ಇಲ್ಲ ನೀವೇ ಮಾಡಿ ಪರವಾಗಿಲ್ಲ. ಆದರೆ ಮಕ್ಕಳಿಗೋಸ್ಕರ ಮಾಡೋದಾದರೆ ಮಕ್ಳ ಕೈಲಿ ಮಾಡಿಸಿದ್ರೆ ರಾಯರು ಬೇಗ ಅನುಗ್ರಹ ಮಾಡ್ತಾರೆ. ನಿಮ್ಗೆ ಎಂಥ ಸಮಸ್ಯೆ ಇರಲಿ, ಎಷ್ಟೇ ಸಮಸ್ಯೆ ಇರಲಿ, ಅದಕ್ಕೆಲ್ಲ ಒಂದೇ ತೆಂಗಿನಕಾಯಿ ಇಟ್ಟು ಸಂಕಲ್ಪ ಮಾಡೋವಂಥದ್ದು. ಈಗ ಮನೆಯಲ್ಲಿ ಇಬ್ಬರು ಮಾಡ್ತೀರಾ ಅಂದರೆ 2 ಕಾಯಿ ಇಟ್ಟು ಸಂಕಲ್ಪ ಮಾಡೋಂಗಿಲ್ಲ, ಮಾಡಲೂಬಾರ್ದು ಅದನ್ನು. ಏಕೆ ಅಂತಂದರೆ ಒಬ್ಬರು ಒಂದೇ ತೆಂಗಿನಕಾಯಿ ಸಂಕಲ್ಪ ಮಾಡೋ ಅಂಥದ್ದು. ನೀವು ಒಂದು ಸಂಕಲ್ಪ ಮಾಡ್ತೀರಾ, ತಿರ್ಗಾ ನೆಕ್ಸ್ಟು 5 ವಾರ ಆದಮೇಲೆ ತಿರ್ಗಾ ನೀವು ಇನ್ನೊಬ್ಬರು ಸ್ಟಾರ್ಟ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಒಂದೇ ದಿವಸ 2 ಕಾಯಿ ಇಟ್ಟು ಇಬ್ಬರು ಸಂಕಲ್ಪ ಮಾಡೋಂಗಿಲ್ಲ. ಏಕೆ ಅಂತಂದರೆ ನಾವು ಒಂದೇ ಚೀಟಿ ಬರೆದಿಟ್ಟು ಒಂದು ತೆಂಗಿನಕಾಯಿ ಇಟ್ಟು ಸಂಕಲ್ಪ ಮಾಡೋವಂಥದ್ದು. ಮತ್ತು ಇನ್ನೊಬ್ಬರು ನನಗೆ ಕಮೆಂಟ್ ಮಾಡಿದರು, 4 ವಾರ ರಾಯರಿಗೆ ಚೀಟಿ ಬರೆದಿಟ್ಟು ಸಂಕಲ್ಪ ಮಾಡಿದ್ದೀನಿ, ಆದರೆ ಆ ಚೀಟಿ ಹೊರಗಡೆ ಬಂದುಬಿಟ್ಟಿದೆ ಅಂತ ನೀವು ಹೇಳಿದ್ರಿ. ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ನನಗೆ ಚೀಟಿ ಹೊರಗಡೆ ಬಂದರೂ ಪರವಾಗಿಲ್ಲ, ತಿರ್ಗಾ ಆ ಚೀಟಿನ ಅಲ್ಲೇ ಇಟ್ಬಿಟ್ಟು ನೀವು ತಿರ್ಗಾ
ಸಂಕಲ್ಪನ ಮುಂದುವರಿಸಿ 5 ವಾರ ಕಂಪ್ಲೀಟ್ ಮಾಡಿ. ಏನೂ ತೊಂದರೆ ಆಗೋದಿಲ್ಲ. ಯಾಕೆಂತಂದರೆ ನಮ್ಮ ಜೀವನದಲ್ಲಿ ಏನೇ ಆಗಬೇಕು ಅಂತಂದ್ರೂ ದೇವ್ರ ಅನುಗ್ರಹ ಇರಬೇಕು. ಒಳ್ಳೇದಾಗಬೇಕು ಅಂದರೂ ದೇವ್ರ ಅನುಗ್ರಹ ಇರಬೇಕು, ಕೆಟ್ಟದಾಗಬೇಕು ಅಂದರೂ ದೇವ್ರ ಅನುಗ್ರಹ ಇರಬೇಕು. ಏನೋ ಕೆಟ್ಟದಾಯಿತು ಅಂತಂದರೆ ಅದಕ್ಕೆ ಭಯ ಪಡೋದಕ್ಕೆ ಹೋಗಬಾರ್ದು. ರಾಯರ ಇಚ್ಛೆನೇ ಅದಾಗಿರುತ್ತೆ. ರಾಯರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಎದುರೋದಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬೇಡಿ. ನೀವು ಸಂಕಲ್ಪ ಮಾಡ್ತಿರ್ತೀರ, ರಾಯರಿಗೆ ಸೇವೆ ಸಂಕಲ್ಪ ಮಾಡ್ತಿರ್ತೀರಲ್ಲ, ತೆಂಗಿನಕಾಯಿ ಚೀಟಿ ಬರೆದಿಟ್ಟು ಅದರಲ್ಲಿ ಏನಾದರೂ ತಪ್ಪಾಯಿತು ಅಂತಂದರೆ ದಯವಿಟ್ಟು ಎದುರೋದಕ್ಕೆ ಮಾತ್ರ ಹೋಗಬೇಡಿ. ನೀವು ಅದನ್ನು ಕಂಟಿನ್ಯೂ ಮಾಡಿ. ನೀವು ಏನು ತಪ್ಪಾಗೋದಿಲ್ಲ. ರಾಯರು ಎಲ್ಲವನ್ನು ಕ್ಷಮಿಸ್ತಾರೆ. ನಾನು ರಾಯರು ಪೂಜೆ ಮಾಡಬೇಕಾದ್ರೆ ಹಲವಾರು ತಪ್ಪುಗಳಾಗಿದೆ. ಆದರೆ ತಪ್ಪುಗಳಾಗಿರೋದನ್ನು ನಾವು ತಿದ್ದುಕೋಬೇಕು. ತಿರ್ಗಿ ಅದೇ ತಪ್ಪನ್ನು ನಾವು ಮಾಡೋದಕ್ಕೆ ಹೋಗ್ಬಾರ್ದು. ಅಪ್ಪ, ನಾವು ಮಾಡೋ ಪೂಜೆನಲ್ಲಿ ಏನಾದರೂ ಲೋಪ ದೋಷ ತಪ್ಪಿದರೆ ದಯವಿಟ್ಟು ಕ್ಷಮಿಸು ತಂದೆ, ನನಗೇನು ಗೊತ್ತಾಗ್ತಿಲ್ಲ, ನಿನಗೆ ಗೊತ್ತಾಗ್ತಿದೆ, ನೀನು ಸೂಚನೆ ಕೊಡು. ತಿರ್ಗಾ ತಪ್ಪನ್ನು ನಾನು ಮಾಡೋ ಥರ ನೀನು ಮಾಡಬೇಡ ಭಗವಂತ. ನಾನು ತಪ್ಪು ಒಪ್ಪನೆಲ್ಲ ನಿನ್ನ ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸಿ ನನಗೆ ಅನುಗ್ರಹ ಮಾಡು ಅಂತ ರಾಯರನ್ನ ಬೇಡ್ಕೊಳ್ಳಿ. ನೀವು ಖಂಡಿತ ರಾಯರು ಕ್ಷಮಿಸ್ತಾರೆ. ಯಾವುದೇ ಲೋಪ ದೋಷ ಏನೂ ಸಹ ಆಗೋದಿಲ್ಲ. ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಕೆಟ್ಟದಾಗಲೇಬೇಕು. ಆದಾಗಲೇ ನಮಗೆ ಒಳ್ಳೇದಾಗೋಕ್ಕಾಗೋದು. ಕೆಟ್ಟದ್ರಿಂದನೇ ಒಳ್ಳೇದು ಅನ್ನೋದು ರಾಯರು ಕೊಡ್ತಾರೆ. ಹಂಗಾಗಿ ನೀವು ಎದ್ರುಕೊಳ್ಳೋದಕ್ಕೂ ಹೋಗ್ಬೇಡಿ, ಭಯ ಪಡೋದಕ್ಕೂ ಹೋಗ್ಬೇಡಿ. ಎಲ್ಲ ರಾಯರ ಮೇಲೆ ಭಾರ ಹಾಕಿ ನೀವು ಸಂಕಲ್ಪ ಪೂಜೆ ಮಾಡಿ. ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.